ಕಾಂಗ್ರೆಸ್ಸಿಂದನೂ ಕೂಡ ಕೌಂಟರ್ ಆಗಿ ಏನಾದರೂ ಪ್ಲಾನ್ ನಡೀತಾ ಇದೆಯಾ ಸರ್? ಅದು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಮಾನ್ಯ ಶಿವಕುಮಾರ್ ಅವರು ಈಗಾಗಲೇ ಅದಕ್ಕೆ ಬೇಕಾದಂಥ ರಣನೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ ನಾವು ಕೂಡ ಕೌಂಟರ್ ಮಾಡಲೇಬೇಕಲ್ಲ. ಇದು ರಾಜಕೀಯ, ಅವರು ರಾಜಕೀಯ ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ರಾಜಕೀಯ ಮಾಡಬೇಕಾಗ್ತದೆ. ಆದರೆ ಸರ್ಕಾರವನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಿಲ್ಲ. ನಾವು ಪಕ್ಷದ ವತಿಯಿಂದ ರಾಜಕೀಯ ಮಾಡ್ತೀವಿ. ನಾವು ಹೇಳಿದ್ದೇವೆ ನೋಡಿ, ಇಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ನಡೆದಿಲ್ಲ. ಅದು ಒಂದು ವೇಳೆ ನಡೆದಿದೆ ಅಂತೇಳಿ ನಿಮಗೆ ಅನಿಸ್ತಾ ಇರೋದ್ರಿಂದ ನಾವು ಒಂದು ಕಮಿಷನ್ ಮಾಡಿದ್ದೇವೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ. ಕಮಿಷನ್ನು ಮಾಡಿದ ಮೇಲೆ ಎಷ್ಟು ಧೈರ್ಯವಾಗಿ ನಾವು ಒಂದು ಸರ್ಕಾರ ನಮ್ಮ ಮೇಲೆ ಆಪಾದನೆ ಬಂದಾಗ ನಾವು ಕಮಿಷನ್ ಮಾಡ್ತೀವಿ ಅಂದರೆ ಏನು ಅರ್ಥ? ಅಲ್ಲಿಗೆ ಕಮಿಷನ್ನಲ್ಲಿ ಏನು ವರದಿ ಬರುತ್ತೆ ನಾವು ಹೇಳಕ್ಕೆ ಬರುತ್ತಾ? ಒಂದು ವೇಳೆ ತಪ್ಪು ಅಂತ ಬಂದರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳಕ್ಕಾಗತ್ತೆ. ಅಲ್ಲಿವರೆಗೂ ಅವರು ಸಮಾಧಾನದಿಂದ ಇರದೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ನಾವು ಕೂಡ ರಾಜಕೀಯ ಮಾಡ್ತೀವಿ. ಡ್ರಗ್ಸ್ ವಿರೋಧಿ ಅಭಿಯಾನ ಆಗ್ತಾ ಇದೆ ಈಗ. ಆದರೆ ಸ್ಟೂಡೆಂಟ್ಗಳು ಬಳಸ್ಕೊಂಡು ಇನ್ಫಾರ್ಮರ್ಗಳಾಗಿ ಪೊಲೀಸ್ನವರು ಈ ಡ್ರಗ್ಸ್ ಈ ರೀತಿಯ ಕೊಲೆಗಳು ಮಾಡೋದು ಐಡೆಂಟಿಫೈ ಮಾಡ್ತಿದ್ದಾರೆ. ಆದರೆ ಸ್ಟೂಡೆಂಟ್ಸ್ಗಳಿಗೆ ಡ್ರಗ್ಸ್ ಕೊಟ್ಟು ಪೊಲೀಸ್ನವರು ಆ ರೀತಿಯ ಶೋಷಣೆ, ಅಡುಗೋಡಿ ಶೋಷಣೆ ಒಂದಿಷ್ಟು ಆ ಥರದ್ದಾಗಿದೆ ಸರ್. ನೋಡಿ, ನಾವು ಡಿಕಾಯ್ಗಳನ್ನು ಕಳಿಸ್ತೇವೆ. ನಮಗೆ ಬೇರೆ ಬೇರೆ ಪದ್ಧತಿಗಳಿದೆ ಪೊಲೀಸ್ನವ್ರಿಗೆ, ಅದನ್ನೆಲ್ಲ ಅವರು ಉಪಯೋಗ ಮಾಡ್ತಾರೆ. ಈಗ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಿಗೆ ನಮ್ಮ ಆಫೀಸರ್ಸ್ ಹೋಗ್ತಿದ್ದಾರೆ, ತಿಂಗಳ ಅಲ್ಲಿ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಮತ್ತು ಯಾರಾದರೂ ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಕ್ಕಿದರೆ ಇಮಿಡಿಯೇಟಾಗಿ ಕ್ರಮ ತಗೊಳ್ತೀವಿ. ಅದನ್ನೆಲ್ಲ ಮಾಡಿ ಈಗ ಡ್ರೈವು ನಿರಂತರವಾಗಿ ನಡೀತಾ ಇದೆ, ಯಾವ ನಿಲ್ಲಿಸಿಲ್ಲ ನಾವು. ಸರ್